ನಮ್ಮ ಇಂಡಿಯಾನ ಕಂಟ್ರಿ ಆಫ್ ಟೆಂಪಲ್ಸ್ ಅಂತಾನೆ ರೆಫರ್ ಮಾಡ್ತಾರೆ. ಇಲ್ಲಿ 1000 ವರ್ಷಕ್ಕಿಂತ ತುಂಬ ಹಳೆಯ ದೇವಸ್ಥಾನಗಳಿದೆ, ವಿಚ್ ಶೋಸ್ ನಮ್ಮ ಸಂಪ್ರದಾಯ ಸಂಸ್ಕೃತಿ ಎಲ್ಲದನ್ನು. ಅಂತ ಒಂದು ದೇವಸ್ಥಾನಕ್ಕೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪಿಲಿಯನ್ ರೈಡರ್ ಕನ್ನಡ ವ್ಲಾಗ್ಸ್. ಇವತ್ತು ನಾವು ಬಂದಿರೋದು ರಂಗಸ್ಥಳ. ಇದು ಬೆಂಗಳೂರಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಚಿಕ್ಕಬಳ್ಳಾಪುರ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಚಿಕ್ಕಬಳ್ಳಾಪುರದಿಂದ ಸುಮಾರು ಒಂದು 6-7 ಕಿಲೋಮೀಟರ್ ಒಳಗಡೆ ಬಂದರೆ ತಿಪ್ಪೇನಹಳ್ಳಿ ಅಂತ ಒಂದು ಊರು ಸಿಗುತ್ತೆ. ಆ ಊರ ಹತ್ರನೇ ಇರೋದು ಈ ದೇವಸ್ಥಾನ. ಒಳಗೆ ಹೋಗಿ ದೇವಸ್ಥಾನ ನೋಡೋಣ, ಹೇಗಿದೆ ದೇವಸ್ಥಾನ ಮತ್ತು ದೇವ್ರು ಹೇಗಿದೆ ಎಲ್ಲ ಇನ್ಫಾರ್ಮೇಷನ್ಸ್ ಹೇಳ್ತಾ ತೋರಿಸ್ತೀನಿ, ಬನ್ನಿ. ನಾವು ರೀಚ್ ಆಗಿದ್ದು 4 o'clock ಆಗಿದೆ. ಸೊ ಟೆಂಪಲ್ ಕ್ಲೋಸ್ ಇತ್ತು. ಇಲ್ಲಿ ಪೊಲೀಸ್ ಒಬ್ರು ಗಾರ್ಡ್ ತರ ಇದ್ರು. ಅವರು ಅಲ್ಲಿಂದ ಬಂದಿದ್ದೀರಾ, ಟೆಂಪಲ್ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಬನ್ನಿ ಒಳಗೆ ಹೋಗಿ ದೇವ್ರನ್ನ ನೋಡೋಣ. ರಂಗನಾಥ ಇದು ಒಂದೇ ಸಾಲಿಗ್ರಾಮ ಕಲ್ಲಲ್ಲಿ ಕೆತ್ತಿರುವಂತ ದೇವ್ರು. ರಂಗನಾಥ ಸ್ವಾಮಿ ಜೊತೆ ಶ್ರೀದೇವಿ ಭೂದೇವಿ ಇಬ್ರು ಇದ್ದಾರೆ. ಹತ್ರ ಹೋಗಿ ತೋರಿಸ್ತೀನಿ. ಆಕ್ಚುಲಿ ಡೋರ್ ಹಾಕ್ಬಿಟ್ಟಿದ್ದಾರೆ, ಲಾಕ್. ಸೊ ಹೇಗೆ ಕಾಣುತ್ತೋ ಗೊತ್ತಿಲ್ಲ. ಜೊತೆಲಿ ಒಂದು ಫೋಟೋ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ದೇವ್ರು ಎಷ್ಟು ಫಳಫಳ ಅಂತ ಹೊಳಿತಾ ಇದೆ ನೋಡಿ, ಫುಲ್ ಶೈನಿಂಗ್. 1200 ವರ್ಷ ಹಳೇದು ಅನ್ಸತ್ತಿದು, ಆದ್ರೂ ಎಷ್ಟು ಶೈನಿಂಗ್ ಇದೆ ಇನ್ನೂ. ಯೂಶಲಿ ಮನೆಯಲ್ಲಿ ನಾವು ಸಾಲಿಗ್ರಾಮ ಕಲ್ಗಳು ಇಟ್ಕೊಂಡಿರ್ತೀವಿ, ಅಂದ್ರೆ ಅದೆಲ್ಲ ತುಂಬಾ ಚಿಕ್ಕದಿರುತ್ತೆ. ಬಟ್ ಇದು ಫುಲ್ ಮೂರ್ತಿನೇ ಸಾಲಿಗ್ರಾಮ ಕಲ್ಲಲ್ಲಿ ಕೆತ್ತಿರೋದು. ಅಂದ್ರೆ ಎಷ್ಟು ಖುಷಿ ಆಗತ್ತಲ್ಲ ನೋಡೋದಕ್ಕೆ, ಎಷ್ಟು ಚೆನ್ನಾಗಿದೆ ದೇವ್ರ ಮಾತ್ರ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ರಾಮನ ಪಟ್ಟಾಭಿಷೇಕ ಟೈಮಲ್ಲಿ ರಾಮ ಈ ರಂಗನಾಥ ಸ್ವಾಮಿ ಮೂರ್ತಿನ ಬ್ಯಾಂಬೂ ಬುಟ್ಟಿ ಒಳಗಡೆ ವಿಭೀಷಣನ್ಗೆ ಕೊಟ್ಟಿದ್ರಂತೆ. ಅದನ್ನ ಆಕ್ಚುಲಿ ವಿಭೀಷಣ ಶ್ರೀರಂಗಂನಲ್ಲಿ ಸ್ಥಾಪನೆ ಮಾಡಬೇಕಾಗಿತ್ತು. ಬಟ್ ಸಪ್ತಋಷಿಗಳು ಹೇಳಿದ್ರು ಅಂತ ವಿಭೀಷಣ ಬಂದು ಈ ರಂಗನಾಥ ಸ್ವಾಮಿನ ಇಲ್ಲಿ ರಂಗಸ್ಥಳದಲ್ಲಿ ಸ್ಥಾಪಿಸಿದ್ದಾರೆ. ಅದಕ್ಕೆ ಹೇಳ್ತಾರೆ ಈ ಗರ್ಭಗುಡಿ ಬ್ಯಾಂಬೂ ಬುಟ್ಟಿ ಶೇಪಲ್ಲಿ ಇದೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕೂಡ ಸೇಮ್ ಆರ್ಕಿಟೆಕ್ಚರ್ ಇದೆ. ನೀವು ತುಂಬಾ ದೇವಸ್ಥಾನದಲ್ಲಿ ನೋಡಿರ್ತೀರಾ. ಈ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಬಿಸಿಲು ಏನು ಬೀಳುತ್ತೆ, ಸೂರ್ಯನ ಕಿರಣ, ಅದು ಹೀಗೆ ಇಲ್ಲಿಂದ ಬಂದು ರಂಗನಾಥ ಸ್ವಾಮಿ ಪಾದದ ಮೇಲೆ ಬೀಳುತ್ತಂತೆ. ಅದು ಸಂಕ್ರಾಂತಿ ಹಬ್ಬದ ದಿವಸ. ಇದೇ ರೀತಿ ಎಷ್ಟೊಂದು ದೇವಸ್ಥಾನದ ಆರ್ಕಿಟೆಕ್ಚರಲ್ಲಿ ನೀವು ಆಲ್ರೆಡಿ ನೋಡಿರ್ತೀರಾ. ನನ್ನ ಹಿಂದಿನ ವಿಡಿಯೋ ಒಂದು ಕೈದಾಳ ಟೆಂಪಲ್ ತೋರಿಸಿದ್ನಲ್ಲ, ಅಲ್ಲಿ ಕೂಡ ಇದೇ ಆರ್ಕಿಟೆಕ್ಚರ್ ಇದೆ. ಎಷ್ಟು ಬುದ್ಧಿವಂತರು ಇರಬೇಕಲ್ವಾ ನಮ್ಮ ಹಿರಿಕರು. ಅವಾಗಲೇ ಎಷ್ಟು ನಾಲೆಡ್ಜ್ ಇತ್ತು ಅವರಿಗೆ. ಇವಾಗ
ಆರ್ಕಿಟೆಕ್ಚರ್ ಅಂತ ಇಂಜಿನಿಯರಿಂಗ್ ಓದಿ ಮಾಡಿಸ್ತಾರೆ. ಬಟ್ ಅವಾಗ್ನವರು ಇದೆಲ್ಲ ಏನು ಈ ಥರ ಎಜುಕೇಷನ್ ಹೇಗೆ ಬಂತು ಅಂತಲೇ ಗೊತ್ತಿಲ್ಲ. ಇಷ್ಟು ಸೈಂಟಿಫಿಕ್ ಆಗಿ ಅವಾಗಲೇ ಯೋಚನೆ ಮಾಡ್ತಾಯಿದ್ರು. ಪಿಲ್ಲರ್ಸ್ಗಳು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಒಂದೊಂದು ಪಿಲ್ಲರ್ ಮೇಲೂ ಕೂಡ ಡಿಫ್ರೆಂಟ್ ಆಗಿ ಶಿಲ್ಪಾಕೃತಿಗಳನ್ನ ಕೆತ್ತಿಸಿದ್ದಾರೆ. ಆವಾಗಿನ ಕಾಲ ಹೊಯ್ಸಳದವ್ರ ಕಾಲದಲ್ಲಿ ಎಷ್ಟು ಚೆನ್ನಾಗಿದ್ರು ಆರ್ಕಿಟೆಕ್ಟ್ಸು ಅಥವಾ ಈ ಶಿಲ್ಪಿಗಳು ಅನ್ನೋದು ಇದನ್ನು ನೋಡಿದ್ರೇ ಗೊತ್ತಾಗುತ್ತೆ. ಎಷ್ಟು ದೇವಸ್ಥಾನಗಳನ್ನ ಒಂದೇ ರೀತಿ ಒಂದೇ ಸ್ಟೈಲಲ್ಲಿ ಎಷ್ಟು ದೇವಸ್ಥಾನಗಳನ್ನ ಕಟ್ಟಿಸಿದ್ದಾರೆ ಅವರು. ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ ಶ್ರೀರಂಗಪಟ್ಟಣ, ಶ್ರೀರಂಗಂ ಮತ್ತು ರಂಗಸ್ಥಳ ಈ 3 ಜಾಗದಲ್ಲೂ ಒಂದೇ ದಿವಸ ರಂಗನಾಥ ಸ್ವಾಮಿ ಮೂರ್ತಿನ ಸ್ಥಾಪನೆ ಮಾಡಿದ್ರು ಅನ್ನೋ ವಿಷಯ ಇದೆ. ಸೊ ಒಂದು ಟೈಮ್ ಲ್ಯಾಪ್ಸ್ ನೋಡ್ಕೊಂಡು ಬರೋಣ, ಪೂರ್ತಿ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿದ್ರಲ್ಲ ಗರ್ಭಗುಡಿ ಮತ್ತು ದೇವಸ್ಥಾನ, ದೇವರು ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೊಂದು ವಿಷಯ ಗೊತ್ತಾಯಿತು, ಗರ್ಭಗುಡಿನ ಡಂಕಣಾಚಾರ್ಯ ಅನ್ನೋಂಥ ಕುಟುಂಬಸ್ಥರು ಕಟ್ಸಿರೋದಂತೆ. ಅದು ಒಂದೇ ದಿವಸದಲ್ಲಿ ಇಡೀ ಗರ್ಭಗುಡಿ ಪೂರ್ತಿ ಕಟ್ಸಿದ್ದಾರೆ. ಮೂರ್ತಿ ಬಂದು 4.5 ಅಡಿ ಇದೆ. ಹಾಗೆ ಗರ್ಭಗುಡಿ ನಿಮಗೆ ನೋಡಿದ್ರೆ ಬ್ಯಾಂಬೂ ಬ್ಯಾಸ್ಕೆಟ್ ಥರ ಕಾಣುತ್ತೆ ಅಂತೆ. ಗರ್ಭಗುಡಿ ಪೂರ್ತಿ ಏನಿದೆ ಅದು ಬ್ಯಾಂಬೂ ಬ್ಯಾಸ್ಕೆಟ್ ಥರ ಕಾಣುತ್ತೆ. ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ ದೇವ್ರನ್ನ ಸಿಂಗಲ್ ಸಾಲಿಗ್ರಾಮ ಕಲ್ಲಲ್ಲಿ ಕೆತ್ತಿರೋದು. ರಂಗನಾಥ ಸಮೇತ ಶ್ರೀದೇವಿ ಭೂದೇವಿ ಇಬ್ಬರು ಇದ್ದಾರೆ. ನನ್ನ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಪಿಲ್ಲರ್ಸು, ಸುಮಾರು 60 ಪಿಲ್ಲರ್ಸ್ ಇದೆ. ಇದನ್ನು ಕಟ್ಟಿಸಿದವರು ಹೊಯ್ಸಳ ಅವರು. ಅಂದರೆ ಯೋಚನೆ ಮಾಡಿ, ಸುಮಾರು 1000 ವರ್ಷ ಹಳೆಯದು, ಮೋರ್ ದ್ಯಾನ್ 1000 ವರ್ಷನೇ ಇರಬಹುದು. ಹಾಗೆ ಈ ಪಿಲ್ಲರ್ಸ್ಗಳ ಮೇಲೆ ತುಂಬಾ ಒಳ್ಳೊಳ್ಳೆ ಶಿಲಾ ಕೃತಿಗಳು ಕೆತ್ತಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಗಣೇಶ ಇರ್ಬೋದು, ನರಸಿಂಹಸ್ವಾಮಿ, ನಿಮಗೆ ಹಂಪಿನಲ್ಲೆಲ್ಲ ಏನೇನು ನೋಡೋಕೆ ಸಿಗುತ್ತೆ ಆ ಥರನೇ ಎಲ್ಲ ದ್ರಾವಿಡಿಯನ್ ಸ್ಟೈಲಲ್ಲಿ ಕಟ್ಟಿಸಿದ್ದಾರೆ ಈ ಪಿಲ್ಲರ್ಸ್ಗಳನ್ನ. ಈ ಪಿಲ್ಲರ್ಸ್ಗಳ ಮೇಲಿರೋ ಸ್ಕಲ್ಪ್ಚರ್ಸ್ ಹೇಗಿದೆ ಅಂತ ಅಂದರೆ, ವೈಕುಂಠದಲ್ಲಿ ವಿಷ್ಣು ಮಲಗಿದ್ದಾನೆ, ಅವನಿಗೆ ಬ್ರಹ್ಮ, ಅಷ್ಟದಿಕ್ಪಾಲಕರು, ರಂಭಾ, ಊರ್ವಶಿ, ಮೇನಕೆ ಎಲ್ಲರೂ ನಮಸ್ಕಾರ ಮಾಡ್ತಿರೋ ರೀತಿಯಲ್ಲಿ ಕೆತ್ತಿದ್ದಾರೆ. ಹೀಗೆ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಕಲ್ಯಾಣಿ ಕೂಡ ಇದೆ. ಎಷ್ಟು ದೊಡ್ಡದಾಗಿದೆ ಕಲ್ಯಾಣಿ ಅಂತ ನೋಡ್ಬೋದು. ಬಟ್ ನೀರು ತುಂಬ ಕಮ್ಮಿ ಇದೆ. ಮೇ ಬಿ ಬರೀ ಮಳೆ ನೀರು ತುಂಬಿಕೊಳ್ತಾ ಇದೆ ಅನಿಸುತ್ತೆ. ಅಷ್ಟೊಂದು ಕ್ಲೀನಾಗಿಲ್ಲ. ಬಟ್ ತುಂಬ ದೊಡ್ಡ ಕಲ್ಯಾಣಿ ಇದು. ಇಲ್ಲಿ ಹಳೆ ಥರ ಗೋಪುರ ಏನು ಕಾಣಿಸ್ತಾ ಇದೆ ನಿಮಗೆ, ಇದು ಹೊಯ್ಸಳರ ಕಾಲದಲ್ಲಿ ಕಟ್ಸಿರೋದಂತೆ. ಹಾಗೆ ಈ ಮೇಲ್ಗಡೆ ಹೊಸ ಗೋಪುರ ಏನು ನೋಡ್ತಾ ಇದ್ದೀರಾ, ಇದು ಇಸ್ಕಾನ್ ಅವರು ಕಟ್ಟಿಸ್ಕೊಟ್ಟಿರೋದು ರೀಸೆಂಟಾಗಿ. ನೋಡಿದ್ರಲ್ಲ ದೇವಸ್ಥಾನ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನಾನು ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ಚಿಕ್ಕಬಳ್ಳಾಪುರಕ್ಕೆ ತುಂಬ ಸತಿ ಬಂದಿದ್ದೀನಿ, ಬಟ್ ಈ ದೇವಸ್ಥಾನ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇವತ್ತು ನೋಡಿ ನನಗೆ ತುಂಬ ಖುಷಿ ಆಯಿತು. ನಿಮಗೂ ಇದೇ ರೀತಿ ದೇವಸ್ಥಾನಗಳು ಗೊತ್ತಿದ್ರೆ ನನಗೆ ತಿಳಿಸಿ, ವಿಸಿಟ್ ಮಾಡ್ತೀನಿ. ಹಾಗೆ ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿದೆ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟು ಇಲ್ಲಿಂದ ಶ್ರೀನಿವಾಸ ಸಾಗರ ಅಂತ ಒಂದು ಫಾಲ್ಸ್ ಥರ ಇದೆ ಅಂತೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಆಲ್ರೆಡಿ ಟೈಮ್ ಆಗಿದೆ ಸಂಜೆ. ಅಲ್ಲಿ ಓಪನ್ ಇದ್ದರೆ ನೋಡೋದಕ್ಕೆ ಚಾನ್ಸ್ ಸಿಕ್ಕಿದ್ರೆ ಅದನ್ನು ಕೂಡ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.